ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, ಎಂಜಿ ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಸ್ಯಾಮ್ಸಂಗ್ ಎಲ್ಜಿಗೆ ಬಿಗ್ ಶಾಕ್. ಅರ್ಧಕರ್ಧ ಬೆಲೆಗೆ ಎಸಿ, ಟಿವಿ, ಫ್ರಿಡ್ಜ್, ಎಲೆಕ್ಟ್ರಾನಿಕ್ಸ್ ಕೋಟೆಗೆ ನುಗ್ಗಿದ ಅಂಬಾನಿ. ನಮಸ್ಕಾರ ಸ್ನೇಹಿತರೆ. ರಿಲಯನ್ಸ್ ತರಕಾರಿಯಿಂದ ಹಿಡಿದು ತೈಲದವರೆಗೆ ಇಡೀ ದೇಶ ಆಳ್ತಿರೋ ದೈತ್ಯ ಕಂಪನಿ. ಸದಾ ಹೊಸ ಮಾರ್ಕೆಟ್ಗಾಗಿ ಏನಾದ್ರೂ ಒಂದು ಮಾಡ್ತಾನೆ ಇರುತ್ತೆ. ಇಂಥ ರಿಲಯನ್ಸ್ ಈಗ ಮತ್ತೊಂದು ಕೋಟೆಗೆ ನುಗ್ಗೋಕೆ ಸಜ್ಜಾಗಿದೆ. ಟಿವಿ, ಫ್ರಿಡ್ಜ್ಗಳ ಹೋಮ್ ಅಪ್ಲಯನ್ಸಸ್ ಕ್ಯಾಪ್ಚರ್ ಮಾಡೋಕೆ ಅಂಬಾನಿ ಮತ್ತೊಂದು ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಕ್ಯಾಂಪಾ ಮೂಲಕ ಕೋಲ್ಡ್ ಡ್ರಿಂಕ್ಸ್ ಮಾರ್ಕೆಟ್ ಕೈವಶ ಮಾಡಿಕೊಂಡಂತೆ ಮತ್ತೊಂದು ಹೊಸ ಕಂಪನಿ ಮೂಲಕ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರ ಅಲ್ಲಾಡಿಸೋಕೆ ನೋಡ್ತಿದ್ದಾರೆ. ಈಗಾಗಲೇ ಅದಕ್ಕಾಗಿ ಸರ್ವ ತಯಾರಿ ನಡೆಸಿದ್ದಾರೆ. ಹಾಗಿದ್ರೆ ಏನಿದು ಅಂಬಾನಿ ಹೊಸ ಆಟ? ಕ್ಯಾಂಪಾ ಸ್ಟ್ರಾಟಜಿನ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ಗೆ ಹೇಗೆ ಅಪ್ಲೈ ಮಾಡಲಿದ್ದಾರೆ? ಅಷ್ಟಕ್ಕೂ ಅಂಬಾನಿ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಮೇಲೆ ಕಣ್ಣು ಹಾಕಿರೋದೇಕೆ? ಸದ್ಯ ಭಾರತದ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಎಷ್ಟಿದೆ? ರಿಲಯನ್ಸ್ಗೆ ಇದರಿಂದ ಹೇಗೆ ಲಾಭ ಆಗಲಿದೆ? ಎಲ್ಲವನ್ನೂ ಈ ವರದಿಯಲ್ಲಿ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಅಂಬಾನಿ ಭರ್ಜರಿ ಪ್ಲಾನ್. ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ಗೆ ನುಗ್ಗಿದ ರಿಲಯನ್ಸ್. ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಬೇಡಿಕೆ ಭಾರಿ ವೇಗದಲ್ಲಿ ಹೆಚ್ಚಾಗಿದೆ. ಟಿವಿ, ಫ್ರಿಡ್ಜ್, ಏರ್ ಕಂಡೀಷನರ್, ವಾಷಿಂಗ್ ಮೆಷಿನ್ ಎಲ್ಲಕ್ಕೂ ಡಿಮ್ಯಾಂಡ್ ರಾಕೆಟ್ನಂತೆ ಏರ್ತಿದೆ. ಡೇಟಾ ಪ್ರಕಾರ 2024ರಲ್ಲಿ ಭಾರತದ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ $84 ಬಿಲಿಯನ್ ಮೌಲ್ಯದಲ್ಲಿತ್ತು. ಆದ್ರೆ ಮುಂದಿನ 5 ವರ್ಷಗಳಲ್ಲಿ ಇದು 125ರಿಂದ 192 ಬಿಲಿಯನ್ ತನಕ ಏರ್ಬಹುದು ಅನ್ನೋ ಅಂದಾಜಿದೆ. ಹೀಗಾಗಿ ಅಂಬಾನಿ ಕಣ್ಣು ಈಗ ಈ ಬೃಹತ್ ಮಾರ್ಕೆಟ್ ಮೇಲೆ ಬಿದ್ದಿದೆ. ಎಲ್ಜಿ, ಸ್ಯಾಮ್ಸಂಗ್ ನಂತೆ ತಾವು ಕೂಡ ಹೋಮ್ ಅಪ್ಲಯನ್ಸಸ್ ಕಿಂಗ್ ಆಗ್ಬೇಕು ಅಂತ ಅಂಬಾನಿ ಟ್ರೈ ಮಾಡ್ತಿದ್ದಾರೆ. ಅದಕ್ಕಾಗಿ ಜುಲೈ 18ರಂದು 160 ಕೋಟಿ ರೂಪಾಯಿ ನೀಡಿ ಕೆಲ್ವಿನೇಟರ್ ಅನ್ನು ಗೃಹೋಪಯೋಗಿ ವಸ್ತು ತಯಾರಕ ಕಂಪನಿ ಖರೀದಿಸಿದ್ದಾರೆ. ಅಲ್ಲದೆ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ಗೋಸ್ಕರ ಬಿಪಿಎಲ್ ಲಿಮಿಟೆಡ್ ಅನ್ನೋ ಮತ್ತೊಂದು ಕಂಪನಿ ಜೊತೆಗೆ ಲೈಸೆನ್ಸ್ ಒಪ್ಪಂದ ಕೂಡ ಮಾಡಿಕೊಂಡಿದ್ದಾರೆ. ಈ ಎರಡು ಕಂಪನಿಗಳು ಅಂಬಾನಿಗೆ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ಗೆ ನುಗ್ಗೋಕೆ 2 ಅಶ್ವರಥಗಳ ಹಾಗೆ ಕೆಲಸ ಮಾಡಲಿವೆ. ಯಾಕಂದ್ರೆ ಬಿಪಿಎಲ್ಗೆ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ 60 ವರ್ಷಗಳ ಅನುಭವ ಇದೆ. ಮೆಡಿಕಲ್ ಉಪಕರಣಗಳಿಂದ ಹಿಡಿದು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ತನಕ ಎಲ್ಲವನ್ನ ತಯಾರಿಸುತ್ತೆ. ಕೆಲ್ವಿನೇಟರ್ ಕೂಡ ರೆಫ್ರಿಜರೇಟರ್ ಮತ್ತು ಹೋಮ್ ಅಪ್ಲಯನ್ಸ್ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಹೆಸರು. ಸೊ 2 ಬ್ರ್ಯಾಂಡ್ಗಳ ಶಕ್ತಿ ಮತ್ತು ತಮ್ಮ ಸಕ್ಸಸ್ಫುಲ್ ಕ್ಯಾಂಪಾ ಸ್ಟ್ರಾಟಜಿ ಇವೆರಡನ್ನ ಮುಂದಿಟ್ಕೊಂಡು ಅಂಬಾನಿ ಎಲ್ಜಿ, ಸ್ಯಾಮ್ಸಂಗ್ ಎದುರು ನುಗ್ತಿದ್ದಾರೆ. ಇನ್ನು ಸ್ನೇಹಿತರೆ, ಒಂದು ಚಿಕ್ಕ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅಲ್ಲಿ ಬರ್ತಾ ಇದಾವೆ. ಲೈವ್ ಇಂಟರಾಕ್ಷನ್ಸ್ ಕೂಡ ಮೆಂಬರ್ಸ್ಗೆ ಸಿಗ್ತಾ ಇದೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ನಾವು ಹಾಕೋ ಎಕ್ಸ್ಟ್ರಾ ಯಾವುದೇ ಆಡ್ಸ್ ಇರೋದಿಲ್ಲ. ಜೊತೆಗೆ ನೀವು ತಗೊಳ್ಳಿ ಒಂದು ಮೆಂಬರ್ಶಿಪ್ ನಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡೋಕೆ ನೀವು ನಮಗೆ ಶಕ್ತಿ ಕೊಟ್ಟಂತೆನೂ ಆಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೂಲಕ ವಿಡಿಯೋ ಕೆಳಗಡೆ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಏನಿದು ಕ್ಯಾಂಪಾ ಕೋಲಾ ಸ್ಟ್ರಾಟಜಿ? ಸ್ನೇಹಿತರೆ, ಅಂಬಾನಿ ಭಾರತದ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ನ ಹೇಗೆ ಧೂಳೆಬ್ಬಿಸಲಿದ್ದಾರೆ ಅಂತ ಗೊತ್ತಾಗಬೇಕು ಅಂದ್ರೆ ಅವರ ಕ್ಯಾಂಪಾ ಕೋಲಾ ಸ್ಟ್ರಾಟಜಿ ಬಗ್ಗೆ ತಿಳ್ಕೋಬೇಕು. ಸಾಫ್ಟ್ ಡ್ರಿಂಕ್ಸ್ ಮಾರ್ಕೆಟ್ನ ದಶಕಗಳ ಕಾಲ ಅಮೆರಿಕಾದ ಕೋಕೋ ಕೋಲಾ ಮತ್ತು ಪೆಪ್ಸಿ ಸೇರ್ಕೊಂಡು ರೂಲ್ ಮಾಡ್ತಿದ್ರು. ಕ್ಯಾಂಪಾ ಕೋಲಾ ಅವರಿಗೆ ಎದುರಾಗಿ ಬಂದು ಸೋತು ಹೋದ ಬ್ರ್ಯಾಂಡ್. ಆದ್ರೆ ಅಂಬಾನಿ ಅದೇ ಕ್ಯಾಂಪಾನ ಜಸ್ಟ್ 22 ಕೋಟಿಗೆ ಖರೀದಿಸಿ ಮ್ಯಾಜಿಕ್ ಮಾಡಿದ್ರು. $2.5 ಬಿಲಿಯನ್ ಇಂಡಸ್ಟ್ರಿನ ಅಲ್ಲಾಡಿಸಿದ್ರು. ಅವರ ಸ್ಟ್ರಾಟಜಿ ಸಿಂಪಲ್: ಬೆಲೆ ಕಮ್ಮಿ ಮಾಡೋದು, ಸೇಲ್ ಹೆಚ್ಚು ಮಾಡೋದು. ಕೋಕೋ ಕೋಲಾಗಿಂತ ಸಿಕ್ಕಾಪಟ್ಟೆ ಕಡಿಮೆ ಬೆಲೆಯಲ್ಲಿ ಕ್ಯಾಂಪಾ ಬಾಟಲಿಗಳನ್ನ ಮಾರಿದ್ರು. ಗ್ರಾಹಕರು ಕೂಡ ಸ್ವದೇಶಿ ಬ್ರ್ಯಾಂಡ್ ಜೊತೆಗೆ ಕಮ್ಮಿಗೆ ಸಿಗ್ತಿದೆ ಅಂತೇಳಿ ಮುಗಿಬಿದ್ದು ಖರೀದಿಸಿದ್ರು. ಫಲಿತಾಂಶ, ಕೋಲಾ, ಪೆಪ್ಸಿ ನಡುವೆ ಸಾಫ್ಟ್ ಡ್ರಿಂಕ್ಸ್ ಕ್ಷೇತ್ರದಲ್ಲಿ ರಿಲಯನ್ಸ್ ಇವತ್ತು 14% ಮಾರ್ಕೆಟ್ ಶೇರ್ ಪಡ್ಕೊಂಡಿದೆ. ವರ್ಷಕ್ಕೆ 50 ಕೋಟಿಗೂ ಹೆಚ್ಚು ಕ್ಯಾಂಪಾ ಬಾಟಲಿಗಳನ್ನ ಮಾರಿ 1,000 ಕೋಟಿಗೂ ಅಧಿಕ ಆದಾಯ ಗಳಿಸ್ತಿದೆ. ಇದೇ ಮಾದರಿಯ ಸ್ಟ್ರಾಟಜಿನ ಅಂಬಾನಿ ಈಗ ಎಲೆಕ್ಟ್ರಾನಿಕ್ಸ್ಗೂ ಅಳವಡಿಸೋಕೆ ನೋಡ್ತಿದ್ದಾರೆ. ಬರಲಿವೆ ಚೀಪ್ ಎಸಿ, ಟಿವಿ, ಫ್ರಿಡ್ಜ್. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಂಬಾನಿ ಯಾವುದೇ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ರು ಒಂದು ರೂಲ್ ಇರುತ್ತೆ: ಸ್ಟಾರ್ಟ್ ಚೀಪ್, ಸ್ಕೇಲ್ ಫಾಸ್ಟ್. ಜಿಯೋ ಆರಂಭದಲ್ಲೂ ಇದೇ ಮಾದರಿ ಅನುಸರಿಸಿದ್ರು. ಕಡಿಮೆ ಬೆಲೆಗೆ ಸಿಮ್, ಉಚಿತ ಡೇಟಾ ಕೊಟ್ಟು ನಂತರ 10 ಪಟ್ಟು ಗ್ರಾಹಕರ ಸೇರ್ಪಡೆ ಆಯ್ತು. ಕ್ಯಾಂಪಾದಲ್ಲೂ ಇದೇ ಸ್ಟ್ರಾಟಜಿ ಹೂಡಿದ್ರು. ಈಗ ಅದೇ ರೀತಿಯಲ್ಲಿ ರಿಲಯನ್ಸ್ನ ಎಲೆಕ್ಟ್ರಾನಿಕ್ಸ್ ವಿಭಾಗ ಕೂಡ ಪ್ರಾರಂಭವಾಗಲಿದೆ. ವರದಿಗಳ ಪ್ರಕಾರ ಎಲ್ಜಿ, ಸ್ಯಾಮ್ಸಂಗ್, ಟೋಮಿ ಕಂಪನಿಗಳಿಗಿಂತ 20ರಿಂದ 25% ಕಡಿಮೆ ಬೆಲೆಗೆ ರಿಲಯನ್ಸ್ ತಮ್ಮ ಪ್ರಾಡಕ್ಟ್ಗಳನ್ನ ನೀಡಲಿದೆ. ಆದ್ರೆ ಕಡಿಮೆ ಬೆಲೆ ಅಂದ್ರೆ ಕೀಳು ಗುಣಮಟ್ಟದ ಪ್ರಾಡಕ್ಟ್ಸ್ ಅಲ್ಲ.
ಎಂಟ್ರಿ ಲೆವೆಲ್ನಿಂದ ಪ್ರೀಮಿಯಂ ಸೆಗ್ಮೆಂಟ್ ತನಕ ಎಲ್ಲಾ ಮಾದರಿಯ ಪ್ರಾಡಕ್ಟ್ ತರೋ ಪ್ಲಾನ್ ಇದೆ. ಬಿಪಿಎಲ್ ಲಿಮಿಟೆಡ್ ಅಡಿ ಎಲ್ಲಾ ಸೆಗ್ಮೆಂಟ್ನ ಎಸಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಸ್ಮಾಲ್ ಅಪ್ಲಯನ್ಸ್ಗಳು ಬರಲಿವೆ. ಕೆಲ್ವಿನೇಟರ್ ಅಡಿ ಪ್ರೀಮಿಯಂ ಸೈಡ್ ಬೈ ಸೈಡ್ ಫ್ರಿಡ್ಜ್, ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್, ಏರ್ ಕೂಲರ್ ಹೀಗೆ ಹಲವಾರು ಉತ್ಪನ್ನಗಳು ಲಾಂಚ್ ಆಗಲಿವೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 51,700 ರೂಪಾಯಿ ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅಗ್ರೆಸಿವ್ ಸೇಲ್ಸ್. ಸ್ನೇಹಿತರೆ, ರಿಲಯನ್ಸ್ ಯಶಸ್ಸಿನ ಮತ್ತೊಂದು ಬಲ ಅದರ ಡಿಸ್ಟ್ರಿಬ್ಯೂಷನ್ ಪವರ್. ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಮೂಲಕ ರಿಲಯನ್ಸ್ ಆಡುತ್ತೆ. ಈ ಬಾರಿ ಕೂಡ ವ್ಯಾಪಾರಿಗಳಿಗೆ 8% ಇಂದ 15% ಸೇಲ್ಸ್ ಮಾರ್ಜಿನ್ ಕೊಡಲಿದೆ. ಇದು ಉಳಿದ ಬ್ರ್ಯಾಂಡ್ಗಳಿಗಿಂತ ಹೆಚ್ಚು. ಹೀಗಾಗಿ ವ್ಯಾಪಾರಿಗಳು ಸ್ವತಃ ಈ ಪ್ರಾಡಕ್ಟ್ಗಳನ್ನ ಗ್ರಾಹಕರಿಗೆ ರೆಕಮೆಂಡ್ ಮಾಡೋ ಸಾಧ್ಯತೆ ಇದೆ. ಆದ್ರೆ ಕೆಲವರಿಗೆ ಹೀಗೆ ಹೆಚ್ಚು ಮಾರ್ಜಿನ್ ಕೊಟ್ರೆ ಲಾಸ್ ಆಗಲ್ವಾ ಅನ್ನೋ ಡೌಟ್ ಬರ್ಬೋದು. ಹೌದು, ಆರಂಭದಲ್ಲಿ ಲಾಭ ಕಡಿಮೆ ಆಗ್ಬೋದು. ಆದ್ರೆ ರಿಲಯನ್ಸ್ನ ಲೆಕ್ಕಾಚಾರ ಸಿಂಪಲ್. ಮೊದಲು ಗ್ರಾಹಕರ ಹೃದಯ ಗೆಲ್ಬೇಕು, ಲಾಭ ತನ್ನಿಂತಾನೆ ಬರುತ್ತೆ. ಒಮ್ಮೆ ಗ್ರಾಹಕರಿಗೆ ವಸ್ತುಗಳು ಪರಿಚಯ ಆದ್ಮೇಲೆ ಪ್ರಾಡಕ್ಟ್ಸ್ ರೇಟ್ ಜಾಸ್ತಿ ಮಾಡಿದ್ರೆ ಹಾಗೂ ದೊಡ್ಡ ಪ್ರಮಾಣದಲ್ಲಿ ಸೇಲ್ ಮಾಡಿದ್ರೆ ಲಾಸ್ ರಿಕವರ್ ಮಾಡೋದು ಸುಲಭ. ಇಲ್ಲಿವರೆಗೆ ಕೆಲ್ವಿನೇಟರ್ ಮತ್ತು ಬಿಪಿಎಲ್ ತಮ್ಮ ಬ್ರಾಂಡ್ಸ್ ನ ತಮ್ಮದೇ ಸ್ಟೋರ್ಗಳಲ್ಲಿ ಮಾತ್ರ ಮಾರಾಟ ಮಾಡ್ತಿದ್ವು. ಆದ್ರೀಗ ರಿಲಯನ್ಸ್ ತನ್ನ ಡಿಜಿಟಲ್ ಮಲ್ಟಿ ಬ್ರಾಂಡ್ ಸ್ಟೋರ್ಸ್ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ ದೇಶದ ಪ್ರತಿಯೊಂದು ಪಟ್ಟಣಕ್ಕೂ ತಲುಪಿಸಲಿದೆ. ಆಲ್ರೆಡಿ ರಿಲಯನ್ಸ್ ನ ಅನೇಕ ಪ್ರಾಡಕ್ಟ್ಗಳ ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇಲ್ಲಿ ಯೂಸ್ ಆಗಲಿದೆ. ಹಾಗೆ ಕೆಲ್ವಿನೇಟರ್ ಮತ್ತು ಬಿಪಿಎಲ್ 2 ಟ್ರಸ್ಟೆಡ್ ಬ್ರಾಂಡ್. ಇದರ ಜೊತೆಗೆ ಈಗ ಸ್ವದೇಶಿ ಅನ್ನೋ ಟ್ಯಾಗ್ಲೈನ್ ಸೇರ್ಕೊಂಡ್ರೆ ಸೇಲ್ಸ್ ಸರ್ ಅಂತ ಏರುತ್ತೆ ಅನ್ನೋದು ಅಂಬಾನಿ ಲೆಕ್ಕಾಚಾರ. ವಿದೇಶದಲ್ಲೂ ಸಿಗಲಿವೆ ರಿಲಯನ್ಸ್ ಪ್ರಾಡಕ್ಟ್. ಸ್ನೇಹಿತರೆ, ಅಂಬಾನಿ ಕೇವಲ ಭಾರತದ ಮಾರ್ಕೆಟ್ ಮೇಲಷ್ಟೇ ಫೋಕಸ್ ಮಾಡ್ತಿಲ್ಲ, ವಿದೇಶಿ ಮಾರುಕಟ್ಟೆನೂ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಪಕ್ಕದ ನೇಪಾಳ, ಭೂತಾನ್ ಮತ್ತು ಶ್ರೀಲಂಕಾದಲ್ಲಿ ಕೂಡ ರಿಲಯನ್ಸ್ ತನ್ನ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಮಾರಾಟ ಆರಂಭಿಸೋಕೆ ಸಜ್ಜಾಗಿದೆ. ಆಫ್ರಿಕಾ ದೇಶಗಳು ಕೂಡ ಅಂಬಾನಿ ಟಾರ್ಗೆಟ್ನಲ್ಲಿವೆ. ಭಾರತದಂತೆ ಈ ದೇಶಗಳಲ್ಲಿ ಸಹ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಬೇಡಿಕೆ ವೇಗವಾಗಿ ಹೆಚ್ಚುತ್ತಿದೆ. ಹೀಗಾಗಿ ಅಂಬಾನಿ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕೂಡ ಸ್ಪರ್ಧೆ ಮಾಡೋಕೆ ನೋಡ್ತಿದ್ದಾರೆ. ಮಾರ್ಕೆಟ್ನಲ್ಲಿ ರಿಲಯನ್ಸ್ಗೆ ಇರೋ ಸಮಸ್ಯೆ. ಆದ್ರೆ ಸ್ನೇಹಿತರೆ, ಈ ಯಶಸ್ಸಿನ ಮಾರ್ಗ ಸಂಪೂರ್ಣ ಸುಲಭವಾಗಿಲ್ಲ. ಇದೀಗ ಭಾರತದಲ್ಲಿ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಸ್ಯಾಮ್ಸಂಗ್, ಎಲ್ಜಿ, ಶೋಮಿ, ಸೋನಿ ಹೀಗೆ ದೊಡ್ಡ ಬ್ರ್ಯಾಂಡ್ಗಳ ವಶದಲ್ಲಿದೆ. ಟಿವಿ ಮಾರ್ಕೆಟ್ನಲ್ಲಿ ಸ್ಯಾಮ್ಸಂಗ್ 16%, ಎಲ್ಜಿ 15%, ಶೋಮಿ 12% ಕಂಟ್ರೋಲ್ ಮಾಡ್ತಿವೆ. ಉಳಿದ 40% ಅನ್ನು ಟಿಸಿಎಲ್, ಸೋನಿ ಮುಂತಾದವು ಹಂಚಿಕೊಂಡಿವೆ. ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಎಸಿ ಮಾರ್ಕೆಟ್ನ ಕೂಡ ಆಲ್ರೆಡಿ ದೊಡ್ಡ ದೊಡ್ಡ ಕಂಪನಿಗಳು ಕಂಟ್ರೋಲ್ ಮಾಡ್ತಿವೆ. ಓವರ್ ಆಲ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಕೂಡ 20-22% ಸ್ಯಾಮ್ಸಂಗ್ ಹಿಡಿತದಲ್ಲಿ, 18-20% ಎಲ್ಜಿ, ಉಳಿದಿದ್ದು ಶೋಮಿ ಮತ್ತು ವರ್ಲ್ಪೂಲ್ ಹತ್ರ ಇದೆ. ಇವರ ನಡುವೆ ನುಗ್ಗಿ ರಿಲಯನ್ಸ್ ನ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ಸ್ಪರ್ಧೆ ಮಾಡಬೇಕು. ಅಫ್ಕೋರ್ಸ್ ರಿಲಯನ್ಸ್ ಕಂಪನಿ ತನ್ನ ಪ್ರಾಡಕ್ಟ್ ನ ಇವರಿಗಿಂತ ಕಡಿಮೆ ಬೆಲೆಗೆ ಲಾಂಚ್ ಮಾಡುತ್ತೆ ನಿಜ. ಆದ್ರೆ ಇವರು ಕೂಡ ರಿಲಯನ್ಸ್ ನ ನೋಡ್ಕೊಂಡು ತಮ್ಮ ಪ್ರಾಡಕ್ಟ್ ಬೆಲೆನ ಸ್ವಲ್ಪ ಕಡಿಮೆ ಮಾಡೋ ಸಾಧ್ಯತೆ ಇರುತ್ತೆ. ಜೊತೆಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಸ್ಯಾಮ್ಸಂಗ್ ಮತ್ತು ಎಲ್ಜಿ ಕಂಪನಿಗಳು ವರ್ಷಕ್ಕೊಮ್ಮೆ ಹೊಸ ತಂತ್ರಜ್ಞಾನ ಪರಿಚಯಿಸುತ್ತವೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಹೆವಿ ಹೂಡಿಕೆ ಮಾಡ್ತವೆ. ಹೊಸ ಫೀಚರ್ಸ್ ನ ಕೊಡ್ತವೆ. ಇದು ಕೂಡ ರಿಲಯನ್ಸ್ಗೆ ಬಿಗ್ ಚಾಲೆಂಜ್. ಹೀಗಾಗಿ ರಿಲಯನ್ಸ್ಗೆ ಕೇವಲ ಚೀಪ್ ರೇಟಲ್ಲಿ ಮಾರಿದ್ರೆ ಸಾಕಾಗಲ್ಲ, ಗ್ರಾಹಕರ ನಂಬಿಕೆ ಕೂಡ ಗೆಲ್ಬೇಕಾಗತ್ತೆ. ಔಟ್ಡೇಟೆಡ್ ಪ್ರಾಡಕ್ಟ್ನ ಜನ ಬೆಲೆ ಕಡಿಮೆ ಇದ್ರೂ ಖರೀದಿಸೋಕೆ ಇಷ್ಟಪಡಲ್ಲ. ಸ್ಯಾಮ್ಸಂಗ್, ಎಲ್ಜಿ ಕಂಪನಿಗಳು ತಮ್ಮದೇ ಫ್ಯಾನ್ಸ್ ಹೊಂದಿದ್ದಾರೆ. ಇದೇ ರೀತಿ ರಿಲಯನ್ಸ್ ಕೂಡ ವಿಶ್ವಾಸಾರ್ಹತೆ ಗಳಿಸಬೇಕಾಗತ್ತೆ.